ಸ್ನೇಹಿತರೆ, ಈ ಜಗತ್ತಿನಲ್ಲಿ ರಹಸ್ಯಗಳಿಗೆ ಕೊರತೆಯೇ ಇಲ್ಲ. ಕೆಲವು ವಿಷಯಗಳು ಮಾನವನ ಗಮನಕ್ಕೂ ಮೀರಿವೆ. ವಿಜ್ಞಾನ ಎಷ್ಟೇ ಪ್ರಗತಿ ಸಾಧಿಸಿದ್ದರೂ ಇಂದಿಗೂ ಕೆಲವು ರಹಸ್ಯಗಳು ಬಗೆಹರಿಯದೆ ಉಳಿದಿವೆ. ಕೆಲವೊಮ್ಮೆ ಸಮುದ್ರದ ಆಳದಲ್ಲಿ ಅಡಗಿರುವ ಪ್ರಾಚೀನ ನಗರಗಳು, ಮತ್ತೊಮ್ಮೆ ಆಕಾಶದಿಂದ ಮಾತ್ರ ಕಾಣುವ ಮರುಭೂಮಿಯಲ್ಲಿನ ಬೃಹತ್ ಚಿತ್ರಗಳು, ಕೆಲವೊಮ್ಮೆ ಸಾವಿರಾರು ವರ್ಷಗಳಷ್ಟು ಹಳೆಯದಾಗಿದ್ದರೂ ಸಂಪೂರ್ಣ ಗೋಳಾಕಾರದ ಕಲ್ಲುಗಳು, ಮತ್ತೆ ಕೆಲವೊಮ್ಮೆ ಯಾರೂ ಅರ್ಥ ಮಾಡಿಕೊಳ್ಳದ ಭಾಷೆಯಲ್ಲಿ ಬರೆಯಲ್ಪಟ್ಟ ಪುಸ್ತಕಗಳು. ಸ್ನೇಹಿತರೆ, ಇಂದು ನಾವು ಜಗತ್ತಿನ 10 ಅತ್ಯಂತ ರಹಸ್ಯಮಯ ವಸ್ತುಗಳ ಬಗ್ಗೆ ಮಾತನಾಡಲಿದ್ದೇವೆ. ಈ ಪ್ರಯಾಣ ನಿಮ್ಮನ್ನು ಇತಿಹಾಸದ ಆಳಗಳಿಗೆ, ವಿಜ್ಞಾನದ ಮಿತಿಗಳನ್ನು ಮೀರಿ ಪ್ರಶ್ನೆಗಳೇ ತುಂಬಿರುವ ಮತ್ತು ಉತ್ತರಗಳು ಬೆರಳೆಣಿಕೆಯಷ್ಟೇ ಇರುವ ಕಲ್ಪನೆಯ ಲೋಕಕ್ಕೆ ಕರೆದೊಯ್ಯಲಿದೆ. ಆದರೆ ಚಿಂತಿಸಬೇಡಿ, ಪ್ರತಿಯೊಂದು ರಹಸ್ಯವನ್ನು ನಾನು ಅಷ್ಟು ಸುಲಭವಾಗಿ ವಿವರಿಸುತ್ತೇನೆ, ನಿಮಗೆ ನೀವು ಸ್ವತಃ ಅಲ್ಲೇ ಇದ್ದಂತೆ ಅನಿಸುತ್ತದೆ. ಪ್ರತಿಯೊಂದು ಭಾಗದಲ್ಲೂ ಕುತೂಹಲಕಾರಿ ಕಥೆಗಳು, ನಿಜಾಂಶಗಳು ಮತ್ತು ಸ್ಪಷ್ಟವಾದ ವಿವರಣೆಗಳು. ಆದ್ದರಿಂದ ನಿಮಗೆ ಬೇಸರವಾಗುವುದಿಲ್ಲ ಮತ್ತು ನೀವು ವಿಡಿಯೋವನ್ನು ಕೊನೆಯವರೆಗೂ ನೋಡುತ್ತೀರಾ. ವಿಡಿಯೋ ಪ್ರಾರಂಭಿಸುವ ಮೊದಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಮರೆಯದೆ. ಹಾಗಾದರೆ ಜಗತ್ತಿನ 10 ಅತ್ಯಂತ ರಹಸ್ಯಮಯ ವಿಷಯಗಳ ಈ ಸಾಹಸವನ್ನು ಆರಂಭಿಸೋಣ. ಸ್ನೇಹಿತರೆ, ಮೊದಲು ಮಾತನಾಡೋಣ ಸಮುದ್ರದ ಆಳದಲ್ಲಿ ಅಡಗಿರುವ ಒಂದು ರಹಸ್ಯದ ಬಗ್ಗೆ. ಜಪಾನ್ ಹತ್ತಿರ ಸಂಪೂರ್ಣ ನಗರವೊಂದು ಸಮುದ್ರದೊಳಗೆ ಹೂತು ಹೋಗಿದೆ ಎಂದು ನೀವು ಊಹಿಸಬಲ್ಲಿರಾ? ಅದು ಬಹುಶಃ ಮಾನವರು ನಿರ್ಮಿಸಿದ ನಗರ. ಹೌದು, ನಾನು ಮಾತನಾಡುತ್ತಿರುವುದು ಯೋನಾಗುನಿ ಸ್ಮಾರಕದ ಬಗ್ಗೆ. ಯೋನಾಗುನಿ ಸ್ಮಾರಕವು ಜಪಾನ್ನ ಯೋನಾಗುನಿ ದ್ವೀಪದ ಸಮೀಪ ಸಮುದ್ರದ ತಳದಲ್ಲಿ ಇದೆ. ಇದನ್ನು 1980ರ ದಶಕದ ಕೊನೆಯಲ್ಲಿ ಒಬ್ಬ ಸ್ಥಳೀಯ ಡ್ರೈವರ್ ಕಂಡುಹಿಡಿದನು. ಅವನು ಸಮುದ್ರದಲ್ಲಿ ಶಾರ್ಕ್ ಗಳನ್ನು ಹುಡುಕುತ್ತಿದ್ದಾಗ ಶಾರ್ಕ್ ಬದಲಿಗೆ ಇಡೀ ಜಗತ್ತನ್ನೇ ಬೆರಗುಗೊಳಿಸಿದ ಒಂದು ಅದ್ಭುತವನ್ನು ಕಂಡನು. ಅದು ಸುಮಾರು 50 ಮೀಟರ್ ಉದ್ದ ಮತ್ತು 20 ಮೀಟರ್ ಅಗಲದ ಬೃಹತ್ ರಚನೆಯಾಗಿತ್ತು. ಅದರಲ್ಲಿ ಮೆಟ್ಟಿಲುಗಳು, ವೇದಿಕೆಗಳು ಮತ್ತು ಗೇಟ್ ನಂತಹ ರಚನೆಗಳು ಸಹ ಇದ್ದವು. ಅವುಗಳನ್ನು ನೋಡಿದರೆ ಮಾನವನ ಕೈಯಿಂದಲೇ ನಿರ್ಮಿಸಿದಂತೆಯೇ ಕಾಣುತ್ತಿತ್ತು. ಆದರೆ ನಿಜವಾದ ರಹಸ್ಯವೆಂದರೆ ಈ ರಚನೆ ಸುಮಾರು 10,000ದಿಂದ 12,000 ವರ್ಷಗಳಷ್ಟು ಹಳೆಯದು. ಆ ಕಾಲದಲ್ಲಿ ಇಷ್ಟೊಂದು ದೊಡ್ಡಲುಗಳನ್ನು ಕೆತ್ತಿ ಇಷ್ಟು ಪರಿಪೂರ್ಣವಾಗಿ ಜೋಡಿಸುವಷ್ಟು ಅಭಿವೃದ್ಧಿ ಹೊಂದಿದ ಯಾವುದೇ ನಾಗರಿಕತೆ ಇರಲಿಲ್ಲ. ಈಗ ನೀವು ಯೋಚಿಸುತ್ತಿರಬಹುದು, ಇದು ಹೇಗೆ ಸಾಧ್ಯ? ವಿಜ್ಞಾನಿಗಳ ಒಂದು ಗುಂಪು ಇದು ನೈಸರ್ಗಿಕವಾಗಿ ರೂಪುಗೊಂಡಿದ್ದು ಎಂದು ಹೇಳುತ್ತದೆ. ಅಂದರೆ ಸಮುದ್ರದ ಅಲೆಗಳು ಮತ್ತು ಭೂಕಂಪ, ಜ್ವಾಲಾಮುಖಿ ಸ್ಫೋಟಗಳಂತಹ ಭೂಗರ್ಭೀಯ ಚಟುವಟಿಕೆಗಳಿಂದ ಬಂಡೆಗಳು ಈ ಆಕಾರಕ್ಕೆ ಬಂದಿವೆ. ಆದರೆ ಇನ್ನೊಂದು ಗುಂಪಿನ ವಿಜ್ಞಾನಿಗಳು ಮತ್ತು ಸಂಶೋಧಕರು ಇದನ್ನು ಒಪ್ಪುವುದಿಲ್ಲ. ಅವರು ಈ ರಚನೆಗಳಲ್ಲಿ 90 ಡಿಗ್ರಿಯ ಕೋನಗಳಿವೆ, ನೇರ ರೇಖೆಗಳಿವೆ ಮತ್ತು ಕೆಲವು ಕಡೆಗಳಲ್ಲಿ ಮಾನವ ನಿರ್ಮಿತವೆಂದು ತೋರುವ ರಂಧ್ರಗಳಂತಹ ಗುರುತುಗಳಿವೆ ಎಂದು ಗಮನಿಸಿದ್ದಾರೆ. ಯೋನಾಗುನಿಯ ಕುರಿತು ಸಂಶೋಧನೆ ನಡೆಸಿರುವ ಪ್ರೊಫೆಸರ್ ಮಸಾಕಿ ಕಿಮುರಾ ಅವರ ಅಭಿಪ್ರಾಯದಲ್ಲಿ ಇದು ಕಳೆದು ಹೋದ ಒಂದು ನಾಗರಿಕತೆಯ ಭಾಗವಾಗಿರಬಹುದು. ಬಹುಶಃ ಮೂ ಅಥವಾ ಲೆಮೂರಿಯಾ ಎಂಬ ಪೌರಾಣಿಕ ನಾಗರಿಕತೆಗಳಲ್ಲೊಂದು ಇರಬಹುದು. ಇನ್ನು ಆಸಕ್ತಿದಾಯಕ ವಿಷಯವೆಂದರೆ ಡ್ರೈವರ್ಗಳು ಇಲ್ಲಿಗೆ ಹೋದಾಗ ಅವರ ಕ್ಯಾಮೆರಾ ಮತ್ತು ಕಾಂಪಾಸ್ ಗಳಂತಹ ಎಲೆಕ್ಟ್ರಾನಿಕ್ ಸಾಧನಗಳು ಕೆಲಸ ಮಾಡುವುದನ್ನು ನಿಲ್ಲಿಸುತ್ತವೆ. ಆದರೆ ಏಕೆ? ಇಲ್ಲಿ ಯಾವುದಾದರೂ ಚುಂಬಕೀಯ ಕ್ಷೇತ್ರವಿದೆಯೇ ಅಥವಾ ಯಾವುದೋ ಅಪರಿಚಿತ ಶಕ್ತಿಯೇ? ಸ್ನೇಹಿತರೆ, ಯೋನಾಗುನಿಯನ್ನು ಅರ್ಥ ಮಾಡಿಕೊಳ್ಳಲು ನೀವು ಸ್ವತಃ ಸಮುದ್ರದೊಳಗೆ ಇಳಿಯುತ್ತಿರುವಂತೆ ಊಹಿಸಿಕೊಳ್ಳಿ. ನೀರಿನ ತಂಪನ್ನು ಅನುಭವಿಸುತ್ತಿದ್ದೀರಿ ಮತ್ತು ಇದ್ದಕ್ಕಿದ್ದಂತೆ ನಿಮ್ಮ ಮುಂದೆ ಒಂದು ಪ್ರಾಚೀನ ನಗರ ಕಾಣಿಸಿಕೊಳ್ಳುತ್ತದೆ. ಇದು ಅನ್ಯಗ್ರಹ ಜೀವಿಗಳ ಕೆಲಸವೇ ಅಥವಾ ಸಮುದ್ರದಲ್ಲಿ ಮುಳುಗಿ ಹೋದ ಯಾವುದಾದರೂ ಪ್ರಾಚೀನ ನಾಗರಿಕತೆಯೇ? ಇದುವರೆಗೂ ಯಾವುದೇ ದೃಢವಾದ ಉತ್ತರ ಸಿಕ್ಕಿಲ್ಲ. ಆದರೆ ಈ ರಹಸ್ಯವು ನಮ್ಮ ಜಗತ್ತು ಎಷ್ಟೊಂದು ಅಪರಿಚಿತವಾಗಿದೆ ಎಂಬುದನ್ನು ಯೋಚಿಸುವಂತೆ ಮಾಡುತ್ತದೆ. ನೀವು ಎಂದಾದರೂ ಅಟ್ಲಾಂಟಿಸ್ ನ ಕತೆ ಕೇಳಿದ್ದರೆ ಯೋನಾಗುನಿಯು ಅದೇ ರೀತಿಯಂತೆ ಕಾಣುತ್ತದೆ. ನಮ್ಮ ಭೂತಕಾಲದ ಬಗ್ಗೆ ಏನನ್ನೂ ಹೇಳಲು ಪ್ರಯತ್ನಿಸುತ್ತಿರುವ ಕಳೆದು ಹೋದ ನಗರ. ಈಗ ಮುಂದಿನ ರಹಸ್ಯದ ಕಡೆಗೆ ಹೋಗೋಣ. ಈಗ ಪೆರುವಿನ ನಾಸ್ಕಾ ರೇಖೆಗಳ ಬಗ್ಗೆ ಮಾತನಾಡೋಣ. ಮರುಭೂಮಿಯಲ್ಲಿ ಆಕಾಶದಿಂದ ಮಾತ್ರ ಕಾಣುವಷ್ಟು ದೊಡ್ಡ ಚಿತ್ರಗಳನ್ನು ಹೇಗೆ ರಚಿಸಿರಬಹುದು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇವೇ ನಾಸ್ಕಾ ರೇಖೆಗಳು. ಇವು ಪೆರುವಿನ ನಾಸ್ಕಾ ಮರುಭೂಮಿಯಲ್ಲಿ ಹರಡಿಕೊಂಡಿದ್ದು ಸುಮಾರು 2,000 ವರ್ಷಗಳಷ್ಟು ಹಳೆಯವು. ಈ ರೇಖೆಗಳು ಬೃಹತ್ ಪ್ರಾಣಿಗಳು, ಮರಗಳು, ಹೂವುಗಳು ಮತ್ತು ಜ್ಯಾಮಿತೀಯ ಆಕಾರಗಳ ಚಿತ್ರಗಳಾಗಿದ್ದು 100 ಮೀಟರ್ ಉದ್ದವಿವೆ. ಉದಾಹರಣೆಗೆ 93 ಮೀಟರ್ ಉದ್ದದ ಕೋತಿಯ ಚಿತ್ರ ಮತ್ತು 300 ಮೀಟರ್ ವರೆಗೆ ಹರಡಿರುವ ಹಕ್ಕಿಯ ಚಿತ್ರ. ಆದರೆ ದೊಡ್ಡ ಪ್ರಶ್ನೆ ಎಂದರೆ ಇವುಗಳನ್ನು ಯಾರು ಮತ್ತು ಏಕೆ ನಿರ್ಮಿಸಿದರು? ಆ ಕಾಲದ ಜನರು, ಅಂದರೆ ನಾಸ್ಕಾ ನಾಗರಿಕತೆ ಜನರು ಹಾರಲು ಸಾಧ್ಯವಿರಲಿಲ್ಲ. ಹಾಗಾದರೆ ವಿಮಾನದಿಂದ ಮಾತ್ರ ಕಾಣುವ ಈ ಚಿತ್ರಗಳನ್ನು ಅವರು ಹೇಗೆ ವಿನ್ಯಾಸಗೊಳಿಸಿದರು? ವಿಜ್ಞಾನಿಗಳು ಈ ರೇಖೆಗಳನ್ನು ಅರ್ಥ ಮಾಡಿಕೊಳ್ಳಲು ಹಲವು ಸಿದ್ಧಾಂತಗಳನ್ನು ನೀಡಿದ್ದಾರೆ. ಒಂದು ಸಿದ್ಧಾಂತದ ಪ್ರಕಾರ ಇವು ಖಗೋಳಶಾಸ್ತ್ರೀಯ ಕ್ಯಾಲೆಂಡರ್ ಗಳಾಗಿವೆ. ಅಂದರೆ ಈ ರೇಖೆಗಳನ್ನು ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳ ಸ್ಥಾನವನ್ನು ಗಮನಿಸಲು ನಿರ್ಮಿಸಲಾಗಿದೆ. ಕೆಲವು ರೇಖೆಗಳು ಸಂಕ್ರಾಂತಿಯ ಸಮಯದಲ್ಲಿ ಸೂರ್ಯನ ಅತ್ಯುನ್ನತ ಅಥವಾ ಅತ್ಯಂತ ಕೆಳಗಿನ ಸ್ಥಾನದ ಕಡೆಗೆ ಸೂಚಿಸುತ್ತವೆ. ಮತ್ತೊಂದು ಸಿದ್ಧಾಂತವೆಂದರೆ ಇವು ನೀರಿನ ಮೂಲಗಳೊಂದಿಗೆ ಸಂಬಂಧ ಹೊಂದಿವೆ. ನಾಸ್ಕಾ ಮರುಭೂಮಿ ತುಂಬಾ ಒಣ ಪ್ರದೇಶ. ಆದ್ದರಿಂದ ಈ ರೇಖೆಗಳನ್ನು ನೀರಿನ ದೇವರನ್ನು ಪ್ರಸನ್ನಗೊಳಿಸಲು ಅಥವಾ ನೀರನ್ನು ಹುಡುಕಲು ನಿರ್ಮಿಸಿರಬಹುದು. ಆದರೆ ಕೆಲವರು ಇದಕ್ಕೆ
ಇದಕ್ಕಿಂತಲೂ ಮುಂದೆ ಹೋಗುತ್ತಾರೆ. ಅವರ ಪ್ರಕಾರ ಇವು ಅನ್ಯಗ್ರಹ ಜೀವಿಗಳ ಇಳಿಯುವ ಸ್ಥಳವಾಗಿವೆ. ಏಕೆಂದರೆ 1960ರ ದಶಕದಲ್ಲಿ ಎರಿಕ್ ವಾನ್ ಡ್ಯಾನಿಕನ್ ಎಂಬ ಲೇಖಕರು ಚಾರಿಯೋಟ್ಸ್ ಆಫ್ ದಿ ಗಾಡ್ಸ್ ಎಂಬ ಪುಸ್ತಕ ಬರೆದರು. ಅದರಲ್ಲಿ ಅವರು ಪ್ರಾಚೀನ ನಾಗರಿಕತೆಗಳಿಗೆ ಅನ್ಯಗ್ರಹ ಜೀವಿಗಳು ಸಹಾಯ ಮಾಡಿದ್ದರು ಎಂದು ಹೇಳಿದ್ದು, ನಾಸ್ಕಾ ರೆಕ್ಕೆಗಳನ್ನು ನೋಡಿದರೆ ಅವು ಬಾಹ್ಯಾಕಾಶ ನೌಕೆಗಳಿಗೆ ನಿರ್ಮಿಸಿದ ರನ್ವೇಗಳಂತೆ ಕಾಣುತ್ತವೆ ಎಂದು ಅಭಿಪ್ರಾಯಪಟ್ಟರು. ಈಗ ಸರಳವಾಗಿ ಅರ್ಥ ಮಾಡಿಕೊಳ್ಳಿ, ನೀವು ಮರುಭೂಮಿಯಲ್ಲಿ ಇದ್ದೀರಿ ಎಂದು ಊಹಿಸಿಕೊಳ್ಳಿ. ಬಿಸಿಯಾದ ಮರಳಿನ ಮೇಲೆ ನಡೆಯುತ್ತಿರುವಾಗ ಇದ್ದಕ್ಕಿದ್ದಂತೆ ನೆಲದ ಮೇಲೆ ಅಷ್ಟು ನೇರವಾದ ರೇಖೆಗಳು ಕಾಣುತ್ತವೆ. ಅವುಗಳನ್ನು ಲೇಸರ್ ನಿಂದ ಎಳೆದಂತೆಯೇ ಅನ್ನಿಸುತ್ತದೆ. ಇವುಗಳನ್ನು ನಿರ್ಮಿಸಲು ಜನರು ಮೇಲಿನ ಮರಳನ್ನು ತೆಗೆದು ಕೆಳಗಿದ್ದ ಕಪ್ಪು ಮಣ್ಣನ್ನು ಬಹಿರಂಗಪಡಿಸುತ್ತಿದ್ದರು. ಆದ್ದರಿಂದ ಸ್ಪಷ್ಟವಾದ ಕಾಂಟ್ರಾಸ್ಟ್ ಉಂಟಾಗುತ್ತಿತ್ತು. ಆದರೆ ಇಷ್ಟೊಂದು ಪರಿಪೂರ್ಣತೆ ಹೇಗೆ? ಇಂದಿಗೂ ಡ್ರೋನ್ಗಳ ಮೂಲಕ ಇವುಗಳ ಚಿತ್ರಗಳನ್ನು ತೆಗೆದು ವಿಜ್ಞಾನಿಗಳು ಅಧ್ಯಯನ ಮಾಡುತ್ತಿದ್ದಾರೆ. ನೀವು ಗೂಗಲ್ ಅರ್ತ್ ನಲ್ಲಿ ನೋಡಿದರೆ ಇವು ಎಷ್ಟು ಅದ್ಭುತವೆಂಬುದನ್ನು ನೀವೇ ಅನುಭವಿಸಬಹುದು. ಈ ರಹಸ್ಯವು ನಮ್ಮ ಪೂರ್ವಜರು ಎಷ್ಟು ಬುದ್ಧಿವಂತರಾಗಿದ್ದರು ಎಂಬುದನ್ನು ತೋರಿಸುತ್ತದೆ ಮತ್ತು ಬಹುಶಃ ಅವರ ಜ್ಞಾನವನ್ನು ನಾವು ಇನ್ನೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲ. ಇದು ಅನ್ಯಗ್ರಹ ಜೀವಿಗಳ ಸಂದೇಶವೇ ಅಥವಾ ಕೇವಲ ಕಲ್ಪನವೇ? ಯೋಚಿಸಿ ಮತ್ತು ವಿಡಿಯೋವನ್ನು ಮುಂದುವರಿಸಿ ನೋಡಿ, ಏಕೆಂದರೆ ಮುಂದಿನ ರಹಸ್ಯ ಇನ್ನೂ ಹೆಚ್ಚು ರೋಚಕವಾಗಿದೆ. ಮುಂದಿನ ರಹಸ್ಯ ಸ್ಟೋನ್ ಹೆಂಜ್. ಇಂಗ್ಲೆಂಡ್ ನ ಸಾಲ್ಸ್ಬರಿ ಸಮಟದಲ್ಲಿ ನಿಂತಿರುವ ಸ್ಟೋನ್ ಹೆಂಜ್ ಜಗತ್ತಿನ ಅತ್ಯಂತ ಪ್ರಸಿದ್ಧ ಪ್ರಾಚೀನ ಸ್ಮಾರಕಗಳಲ್ಲಿ ಒಂದಾಗಿದೆ. ಇದು ಸುಮಾರು 5000 ವರ್ಷಗಳಷ್ಟು ಹಳೆಯದು ಮತ್ತು ಬೃಹತ್ ಕಲ್ಲುಗಳಿಂದ ನಿರ್ಮಿಸಿದ ಒಂದು ವೃತ್ತಾಕಾರದ ರಚನೆಯಾಗಿದೆ. ಪ್ರತಿಯೊಂದು ಕಲ್ಲಿನ ತೂಕ 25 ಟನ್ ವರೆಗೆ ಇದೆ ಮತ್ತು ಅವುಗಳನ್ನು ವೇಲ್ಸ್ ನಿಂದ ಸುಮಾರು 240 ಕಿಲೋಮೀಟರ್ ದೂರದಿಂದ ತರಲಾಗಿದೆ. ಈಗ ಯೋಚಿಸಿ, ಆ ಕಾಲದಲ್ಲಿ ಟ್ರಕ್ಗಳು ಇರಲಿಲ್ಲ, ಟ್ರೈನ್ಗಳು ಇರಲಿಲ್ಲ. ಹಾಗಿದ್ದರೆ ಇಷ್ಟು ಭಾರವಾದ ಕಲ್ಲುಗಳನ್ನು ಹೇಗೆ ಎತ್ತಿ ಇಷ್ಟು ಪರಿಪೂರ್ಣವಾಗಿ ಜೋಡಿಸಿದರು? ಸ್ಟೋನ್ ಹೆಂಜಿನ ವಿನ್ಯಾಸವು ಬೇಸಿಗೆ ಸಂಕ್ರಾಂತಿಯ ದಿನ ಸೂರ್ಯನ ಕಿರಣಗಳು ಅದರ ಮಧ್ಯಭಾಗದ ಮೂಲಕ ನೇರವಾಗಿ ಹಾದು ಹೋಗುವಂತೆ ಇದೆ. ಅಂದರೆ ಇದು ಒಂದು ಪ್ರಾಚೀನ ಕ್ಯಾಲೆಂಡರ್ ಅಥವಾ ವೀಕ್ಷಣಾಲಯವಾಗಿರಬಹುದು. ವಿಜ್ಞಾನಿಗಳ ಪ್ರಕಾರ ಇದನ್ನು ನವಶಿಲಾಯುಗದ ಜನರು ನಿರ್ಮಿಸಿದ್ದಾರೆ. ಅವರು ಕೃಷಿ ಮತ್ತು ಖಗೋಳಶಾಸ್ತ್ರದಲ್ಲಿ ಪರಿಣಿತರಾಗಿದ್ದರು. ಅವರು ಮರದ ರೋಲರ್ಗಳು ಮತ್ತು ಹಗ್ಗಗಳ ಸಹಾಯದಿಂದ ಕಲ್ಲುಗಳನ್ನು ಎಳೆದಿರಬಹುದು. ಆದರೆ ಕೆಲವು ಸಿದ್ಧಾಂತಗಳ ಪ್ರಕಾರ ಇದು ಚಿಕಿತ್ಸೆ ಕೇಂದ್ರವಾಗಿದ್ದು ಅಲ್ಲಿ ಜನರು ರೋಗಿಗಳಿಗೆ ಚಿಕಿತ್ಸೆ ಪಡೆಯಲು ಬರುತ್ತಿದ್ದರು. ಅಥವಾ ಬಹುಶಃ ಇದು ಸಮಾಧಿ ಸ್ಥಳವಾಗಿರಬಹುದು, ಏಕೆಂದರೆ ಸುತ್ತಮುತ್ತ ಹಲವಾರು ಸಮಾಧಿಗಳು ಪತ್ತೆಯಾಗಿವೆ. ಆದರೆ ಇದರ ನಿಜವಾದ ಉದ್ದೇಶವೇನು ಎಂಬುದು ಇನ್ನೂ ರಹಸ್ಯವಾಗಿದೆ. ಕೆಲವರು ಇದು ಮರ್ಲಿನ್ ನಂತಹ ಜಾದೂಗಾರರ ಕೆಲಸ ಎಂದು ಹೇಳುತ್ತಾರೆ. ಮತ್ತವರು ಅನ್ಯಗ್ರಹ ಜೀವಿಗಳು ಸಹ ಸಹಾಯ ಮಾಡಿರಬಹುದು ಎಂದು ಸಹ ಹೇಳುತ್ತಿದ್ದಾರೆ. 2008ರ ಒಂದು ಸಂಶೋಧನೆಯಲ್ಲಿ ಸ್ಟೋನ್ ಹೆಂಜಿನ ಕಲ್ಲುಗಳಿಗೆ ವಿಶೇಷ ಧ್ವನಿ ಗುಣವಿದೆ ಎಂದು ತಿಳಿದು ಬಂದಿತ್ತು. ಅಲ್ಲಿ ನೀವು ಡ್ರಮ್ ಬಾರಿಸಿದರೆ ಪ್ರತಿಧ್ವನಿಯು ರಾಕ್ ಕನ್ಸರ್ಟ್ ನ ಅನುಭವ ನೀಡುತ್ತದೆ. ಸರಳವಾಗಿ ಅರ್ಥ ಮಾಡಿಕೊಳ್ಳಲು ನೀವು ಸ್ಟೋನ್ ಹೆಂಜಿನ ಮಧ್ಯದಲ್ಲಿ ನಿಂತಿದ್ದೀರಿ ಎಂದು ಊಹಿಸಿಕೊಳ್ಳಿ. ಸೂರ್ಯ ಉದಯಿಸುತ್ತಿದ್ದಾನೆ ಮತ್ತು ಕಿರಣಗಳು ಕಲ್ಲುಗಳ ನಡುವೆ ಹಾದು ಬಂದು ನಿಮ್ಮನ್ನು ಸ್ಪರ್ಶಿಸುತ್ತಿವೆ. ಇದು ಕೇವಲ ಒಂದು ಸ್ಮಾರಕವಲ್ಲ, ಜೀವಂತ ಇತಿಹಾಸವಾಗಿದೆ. ಇದು ಪ್ರಾಚೀನ ಜನರು ಬ್ರಹ್ಮಾಂಡದೊಂದಿಗೆ ಎಷ್ಟು ನಿಕಟವಾಗಿ ಸಂಪರ್ಕ ಹೊಂದಿದ್ದರು ಎಂಬುದನ್ನು ತಿಳಿಸುತ್ತದೆ. ಇಂದಿಗೂ ಪ್ರತಿ ವರ್ಷ ಸಾವಿರಾರು ಜನರು ವಿಶೇಷವಾಗಿ ಸಂಕ್ರಾಂತಿಯ ಸಮಯದಲ್ಲಿ ಇಲ್ಲಿಗೆ ಬಂದು ಇದರ ಶ್ರುತಿಯನ್ನು ಅನುಭವಿಸುತ್ತಾರೆ. ಇದು ಕಾಲಯಾನದ ದ್ವಾರವೇ ಅಥವಾ ಕೇವಲ ಒಂದು ಕ್ಯಾಲೆಂಡರೇ? ಈ ರಹಸ್ಯವು ನಿಮ್ಮ ನಿದ್ದೆಯನ್ನೇ ಕದಿಯಬಹುದು. ಆದರೆ ಈಗ ಮುಂದಿನದಕ್ಕೆ ಹೋಗೋಣ. 4ನೇ ರಹಸ್ಯ ವೋಯ್ನಿಚ್ ಹಸ್ತಪ್ರತಿ. ಇದು ಒಂದು ಪುಸ್ತಕವಾಗಿದ್ದು ಅದರ ಭಾಷೆಯನ್ನು ಇಂದಿನವರೆಗೂ ಯಾರೂ ಓದಲು ಸಾಧ್ಯವಾಗಲಿಲ್ಲ. ಇದು 15ನೇ ಶತಮಾನದ್ದು ಮತ್ತು ಇದರಲ್ಲಿ 240 ಪುಟಗಳಿವೆ. ಈ ಪುಸ್ತಕದಲ್ಲಿ ವಿಚಿತ್ರ ಚಿತ್ರಗಳಿವೆ. ಈ ಜಗತ್ತಿನಲ್ಲಿ ಕಾಣದ ಸಸ್ಯಗಳು ಮತ್ತು ಯಾವುದೇ ಪರಿಚಿತ ಭಾಷೆಗೆ ಹೊಂದದ ಲಿಪಿ ಇದೆ. ಇದನ್ನು 1912ರಲ್ಲಿ ವಿಲಿಫ್ರಿಡ್ ವೋಯ್ನಿಚ್ ಎಂಬ ಪುಸ್ತಕ ವ್ಯಾಪಾರಿ ಖರೀದಿಸಿದರು ಮತ್ತು ಆಗಲಿಂದಲೇ ಇದು ಒಂದು ಒಗಟಾಗಿದೆ. ಜಗತ್ತಿನ ಶ್ರೇಷ್ಠ ಭಾಷಾ ಶಾಸ್ತ್ರಜ್ಞರು ಮತ್ತು ಎಐ ಅಂದರೆ ಕೃತಕ ಬುದ್ಧಿಮತ್ತೆಯು ಇದನ್ನು ಡಿಕೋಡ್ ಮಾಡಲು ಪ್ರಯತ್ನಿಸಿವೆ. ಆದರೆ ಎಲ್ಲರೂ ವಿಫಲರಾದರು. ಕೆಲವು ಸಿದ್ಧಾಂತಗಳ ಪ್ರಕಾರ ಇದು ಒಂದು ವಂಚನೆ, ಅಂದರೆ ಯಾರೋ ತಮಾಷೆಗಾಗಿ ರಚಿಸಿದ ನಕಲಿ ಪುಸ್ತಕ. ಆದರೆ ಕಾರ್ಬನ್ ಡೇಟಿಂಗ್ ನಿಂದ ಇದು ನಿಜವಾದದ್ದು ಎಂದು ತಿಳಿದು ಬಂದಿದೆ. ಮತ್ತೊಂದು ಸಿದ್ಧಾಂತವೆಂದರೆ ಇದು ಸಾಂಕೇತಿಕೃತ ಕೋಡ್, ಬಹುಶಃ ವೈದ್ಯಕೀಯ ಅಥವಾ ರಸವಿದ್ಯೆಗೆ ಸಂಬಂಧಿಸಿದ್ದಾಗಿರಬಹುದು ಅಥವಾ ಕಳೆದು ಹೋದ ಯಾವುದೋ ನಾಗರಿಕತೆಯ ಭಾಷೆಯಾಗಿರಬಹುದು. ಒಂದು ಸಂಶೋಧನೆಯ ಪ್ರಕಾರ ಇದರ ಪದಗಳ ಮಾದರಿ ನೈಸರ್ಗಿಕ ಭಾಷೆಯಂತೆಯೇ ಇದೆ, ಆದರೆ ಅದರ ಅರ್ಥ ಮಾತ್ರ ತಿಳಿಯುವುದಿಲ್ಲ. ವೋಯ್ನಿಚ್ ಹಸ್ತಪತ್ರಿ ನಮ್ಮ ಜ್ಞಾನ ಎಷ್ಟು ಸೀಮಿತವಾಗಿದೆ ಎಂಬುದಕ್ಕೆ ಸವಾಲು ಹಾಕುತ್ತೆ. ಇದು ಕಾಲಯಾತ್ರಿಕನ ದಿನಚರಿಯೇ ಅಥವಾ ಪ್ರತಿಭಾವಂತನೊಬ್ಬನ ರಹಸ್ಯವೇ? ಈ ರಹಸ್ಯ ಎಷ್ಟು ಹಳೆಯದೋ ಅಷ್ಟೇ ಹೊಸದಾಗಿ ಭಾಸವಾಗುತ್ತದೆ. ಮುಂದೆ ಸಾಗೋಣ. 5ನೇ ರಹಸ್ಯ ಟ್ಯೂರಿನ್ ಕಫನ್. ಇಟಲಿಯಲ್ಲಿ ಸಂರಕ್ಷಿಸಲಾಗಿರುವ ಈ ಬಟ್ಟೆಯ ಮೇಲೆ ಒಬ್ಬ ವ್ಯಕ್ತಿಯ ಚಿತ್ರವಿದೆ. ಮುಖ, ಕೈಗಳು, ಕಾಲುಗಳು ಮತ್ತು ದೇಹದ ಮೇಲೆ ಗಾಯಗಳ ಗುರುತುಗಳಿವೆ. ಜನರು ಇದನ್ನು ಯೇಸು ಕ್ರಿಸ್ತರನ್ನು ಸಮಾಧಿ ಮಾಡಿದಾಗ ಹೊದಿಸಿದ್ದ ಕಫನ್ ಎಂದು ನಂಬುತ್ತಾರೆ. ಆ ಚಿತ್ರ ಅಷ್ಟು ವಿವರವಾಗಿದ್ದು ನೋಡಿದರೆ ಛಾಯಾಚಿತ್ರದಂತೆಯೇ ಕಾಣುತ್ತದೆ. ಆದರೆ ಇದನ್ನು 14ನೇ ಶತಮಾನದ್ದು ಎಂದು ಹೇಳಲಾಗುತ್ತದೆ. ಕಾರ್ಬನ್ ಡೇಟಿಂಗ್
ಡೇಟಿಂಗ್ ಪ್ರಕಾರ ಇದು ಮಧ್ಯಯುಗದ್ದು ಎಂದು ತೋರುತ್ತದೆ. ಆದರೆ ಕೆಲವು ವಿಜ್ಞಾನಿಗಳ ಪ್ರಕಾರ ಬೆಂಕಿಯಲ್ಲಿ ಸುಟ್ಟು ಹೋಗಿದ್ದರಿಂದ ಆ ಪರೀಕ್ಷೆಯ ಫಲಿತಾಂಶ ತಪ್ಪಾಗಿರಬಹುದು. ಈ ಚಿತ್ರ ಹೇಗೆ ಮೂಡಿತು? ಯಾವುದೇ ಬಣ್ಣವೂ ಸಿಕ್ಕಿಲ್ಲ, ಯಾವುದೇ ಮಸಿಯೂ ಇಲ್ಲ. ಕೆಲವು ಸಿದ್ಧಾಂತಗಳ ಪ್ರಕಾರ ಇದು ವಿಕಿರಣ ಅಥವಾ ಯಾವುದೋ ರಾಸಾಯನಿಕ ಪ್ರತಿಕ್ರಿಯೆಯಿಂದ ಉಂಟಾಗಿದೆ. ಇನ್ನು ಕೆಲವರು ಇದು ಯೇಸುವಿನ ಪುನರುತ್ಥಾನದ ಅದ್ಭುತದ ಸಾಕ್ಷಿ ಎನ್ನುತ್ತಾರೆ. ಸರಳವಾಗಿ ಅರ್ಥ ಮಾಡಿಕೊಳ್ಳಲು ಒಂದು ಬಟ್ಟೆಯನ್ನು ಊಹಿಸಿಕೊಳ್ಳಿ. ಅದು ಇತಿಹಾಸದ ಅತ್ಯಂತ ದೊಡ್ಡ ಘಟನೆಯ ಸಾಕ್ಷಿಯಾಗಿದೆ. ವಿಜ್ಞಾನಿಗಳು ಇಂದಿಗೂ ಅದನ್ನು ಅಧ್ಯಯನ ಮಾಡುತ್ತಿದ್ದಾರೆ ಮತ್ತು ಪ್ರತಿ ಬಾರಿ ಹೊಸದೊಂದು ವಿಷಯ ತಿಳಿದು ಬರುತ್ತದೆ. ಅದು ನಿಜವೇ ಅಥವಾ ಒಬ್ಬ ಕಲಾವಿದನ ಅದ್ಭುತ ಕೌಶಲ್ಯವೇ? ಈ ರಹಸ್ಯ ಧರ್ಮ ಮತ್ತು ವಿಜ್ಞಾನದ ನಡುವಿನ ಸೇತುವೆಯಂತಿದೆ. ಸ್ನೇಹಿತರೆ, ಮುಂದಿನ 5 ರಹಸ್ಯಗಳಿಗೆ ಹೋಗುವ ಮೊದಲು ಒಂದು ಪರಿಚಯ ಕೊಡುತ್ತೇನೆ. 6ನೇ ರಹಸ್ಯ ಬರ್ಮುಡಾ ಟ್ರಯಾಂಗಲ್. ಕೆರೇಬಿಯನ್ ಸಮುದ್ರದಲ್ಲಿರುವ ಈ ಪ್ರದೇಶದಲ್ಲಿ ಹಡಗುಗಳು ಮತ್ತು ವಿಮಾನಗಳು ಕಾಣೆಯಾಗುತ್ತವೆ. 1945ರಲ್ಲಿ ರೈಡ್ 19ರ 5 ವಿಮಾನಗಳು ಕಾಣೆಯಾದವು ಮತ್ತು ಇಂತಹ ಅನೇಕ ಘಟನೆಗಳಿಗೆ 7ನೆಯದು ಪಿರಿರಿಸ್ ನಕ್ಷೆ. 1513ರಲ್ಲಿ ನಕ್ಷೆಯಲ್ಲಿ ಆಗ ಇನ್ನೂ ಪತ್ತೆಯಾಗದ ಅಂಟಾರ್ಟಿಕಾವನ್ನು ತೋರಿಸಲಾಗಿದೆ. ಅದು ಇಷ್ಟು ನಿಖರವಾಗಿದ್ದು ಹೇಗೆ? 8ನೆಯದು ಗೀಜಾದ ಪಿರಮಿಡ್. 4500 ವರ್ಷಗಳಷ್ಟು ಹಳೆಯದಾದರೂ ಪರಿಪೂರ್ಣ ಹೊಂದಾಣಿಕೆಯನ್ನು ಹೊಂದಿದೆ. 9ನೆಯದು ಡ್ರೋಪ ಕಲ್ಲುಗಳು. ಚೀನಾದಲ್ಲಿ ಕಂಡು ಬಂದ ಸುಮಾರು 12,000 ವರ್ಷಗಳಷ್ಟು ಹಳೆಯವು. 10ನೆಯದು ದ್ವಾರಕಾ ನಗರ. ಭಾರತದಲ್ಲಿ ಸಮುದ್ರದೊಳಗೆ ಮುಳುಗಿರುವ ಶ್ರೀಕೃಷ್ಣನಿಗೆ ಸಂಬಂಧಿಸಿದ ಸುಮಾರು 9,000 ವರ್ಷಗಳಷ್ಟು ಹಳೆಯ ನಗರ. ಸ್ನೇಹಿತರೆ, ಸಮಯದ ಅಭಾವದಿಂದ ನಾನು ಸಂಪೂರ್ಣ ವಿಡಿಯೋವನ್ನು ಮಾಡಲಾಗಲಿಲ್ಲ. ಅದಕ್ಕಾಗಿ ಹೃತ್ಪೂರ್ವಕವಾಗಿ ಕ್ಷಮೆ ಕೇಳುತ್ತೇನೆ. ಆದರೆ ನೀವು ಕೇವಲ ಪಾರ್ಟ್ 2 ಎಂದು ಬರೆದರೆ ಇದೇ ರೀತಿಯಲ್ಲಿ ಈ ಮುಂದಿನ 5 ರಹಸ್ಯಗಳನ್ನು ಸಂಪೂರ್ಣ ವಿವರಗಳೊಂದಿಗೆ ಖಂಡಿತವಾಗಿ ತರುತ್ತೇನೆ. ಮತ್ತು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಂದು